ಕೊಡಲೇಬೇಕು 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 ಬಿಜೆಡ್ ಸಮೀರ್ ಅಹಮದ್ಗೆ 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 ಕೊಡಲೇಬೇಕು ಕೊಡಲೇಬೇಕು ಹಂಗೆ ಇದು ಹೇಳ್ಬಿಡ್ತೀನಿ. ನಾವು 10ನೇ ತಾರೀಕು ಯಾರ್ಯಾರು ಅವ್ರ ಅಭಿಮಾನಿಗಳಿದ್ದೀರಿ, ಬಿಜೆಡ್ ಸಮೀರ್ ಅಹಮದ್ ಅವರ ಅಭಿಮಾನಿಗಳಿದ್ದೀರಿ, ಯಾರ್ಯಾರು ಪಕ್ಷಾತೀತವಾಗಿ ಅವ್ರನ್ನ ಪ್ರೀತಿಸುವಂತವ್ರಿದ್ದೀರಿ, ಅವ್ರ ಸಹಾಯ ತಗೊಂಡಿದ್ದೀರಿ, ಅವರ ಸಹಾಯ ಪಡೆದಿದ್ದೀರಿ, ನಾವೆಲ್ಲರೂ ಕೂಡ 10ನೇ ತಾರೀಕು ಬೆಳಿಗ್ಗೆ 10 ಗಂಟೆಗೆ ಸಿದ್ದರಾಮಯ್ಯ ಅವ್ರ ಮನೆ ಹತ್ರ ನಾವೆಲ್ಲರೂ ಕೂಡ ಬರಬೇಕು. ನಮ್ಮ ಜೊತೆ ಕೈ ಜೋಡಿಸಿ ನಾವು ಬಿಜೆಡ್ ಸಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಸಿಗೋವರೆಗೂ ಕೂಡ ಅಲ್ಲ, ಸಚಿವ ಸ್ಥಾನ ಬೇಡ, ಸಿಎಂ ಸ್ಥಾನ ಬೇಡ, ಉಪಮುಖ್ಯಮಂತ್ರಿಗಳ ಸ್ಥಾನ, ಡಿಸಿಎಂ ಸ್ಥಾನ ಕೊಡೋವರೆಗೂ ಕೂಡ ನಾವೆಲ್ಲರೂ ಹೋರಾಟ ಮಾಡ್ತೇವೆ ಅಂತ ಹೇಳಿ ಶಪಥ ಮಾಡ್ತಾ ಇದ್ದೇವೆ. ಏನಂತೀರಿ? ಎಲ್ಲರೂ ಶಪಥ ಮಾಡ್ತಾ ಇದ್ದೇವೆ. 10ನೇ ತಾರೀಕು 10 ಗಂಟೆಗೆ ಬರೇ ಮುಸ್ಲಿಮ್ಸು, ಬರೇ ಕ್ರಿಶ್ಚಿಯನ್ಸು, ಇನ್ನೊಂದು ಏನಿಲ್ಲ, ಸರ್ವ ಧರ್ಮಗಳು ಎಲ್ಲರೂ ಸೇರಿ ಡಿಸಿಎಂ ಸ್ಥಾನ ಇವತ್ತು ಅವ್ರ ಹೆಸರನ್ನ ಹಾಳು ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅದನ್ನ ಉಳಿಸಬೇಕಿದೆ. ಸಮೀರ್ ಅಹಮದ್ ಅವರು ಸಾಕಷ್ಟು ಜನರಿಗೆ ಸಹಾಯ ಮಾಡೋರಿದ್ದಾರೆ, ಅವರು ಇರಬೇಕು ರಾಜಕೀಯದಲ್ಲಿ. ಅವರು ಅಂದ್ರೆ ಅಳಿಸೋಗ್ಬಾರ್ದು, ಅವ್ರನ್ನ ಅಳಿಸೋಗುವಂತ ಕೆಲಸ ಕಾಂಗ್ರೆಸ್ ಅವ್ರು ಮಾಡ್ತಾ ಇದ್ದಾರೆ. ಅದನ್ನ ನಾವು ಬಿಡೋದಿಲ್ಲ, ಯಾವುದೇ ಕಾರಣಕ್ಕೂ ಶಪಥ ಮಾಡ್ತಾ ಇದ್ದೇವೆ. ಬಿಜೆಡ್ ಸಮೀರ್ ಅಹಮದ್ ಖಾನ್ ಬರೇ ಕರ್ನಾಟಕದ ರಾಜ್ಯದ ವ್ಯಕ್ತಿ ಅಲ್ಲ, ಇಡೀ ದೇಶದ ವ್ಯಕ್ತಿ. ನೀವು ಕೇಳಲಿಕ್ಕೆ ಹೋಗಿ ಬಿಜೆಡ್ ಅಂತಾರೆ, ಡೆಲ್ಲಿಗೆ ಹೋಗಿ, ಇನ್ನೊಂದ್ ಕಡೆ ಹೋಗಿ, ತಮಿಳುನಾಡಿಗೆ ಹೋಗಿ, ಇವತ್ತು ಬರೇ ಮುಸ್ಲಿಮ್ಸ್ ನಾಯಕ ಅಲ್ಲ, ಇಡೀ ಎಲ್ಲರ ನಾಯಕ. ಜೈ ಭೀಮ್ ಅಂತಾರೆ. ಜೈ ಭೀಮ್ ಅಂದ್ರೆ ಅರ್ಥ ಐಯಿಂದ ಎಲ್ಲಾರನ್ನು ಒಗ್ಗೂಡಿಸುವಂತ ಅರ್ಥ. ಅಂದ್ರೆ ಅಂಬೇಡ್ಕರ್ನ ಪೂಜಿಸುವಂತವ್ರಿಗೆ ಮೋಸ ಆಗಬಾರ್ದು, ಅವ್ರನ್ನ ಅಳ್ಸಾಕುವಂತ ಕೆಲಸ ಆಗಬಾರ್ದು ಅಂತ ಹೇಳಿ ನಾವೆಲ್ಲರೂ ತೀರ್ಮಾನ ಮಾಡ್ಕೊಂಡಿದ್ದೀವಿ. 10ನೇ ತಾರೀಕು ಎಲ್ಲರೂ ಕೂಡ ಈ ವಿಡಿಯೋ ನೋಡುವಂತವ್ರು ಪ್ರತಿಯೊಬ್ರು ನಮ್ಮ ಜೊತೆ ಕೈ ಜೋಡಿಸಬೇಕು ಅಂತ ಹೇಳಿ ಕೈ ಮುಗ್ದು ಮನವಿ ಮಾಡ್ತೇವೆ. ಯಾರು ಬರ್ಲಿ ಸರ್ವ ಸಂಘಟನೆಗಳ ಒಕ್ಕೂಟ ಅಂದ್ರೆ ಎಲ್ಲಾ ಸಂಘಟನೆಗಳನ್ನ ಸೇರಿಸಿಕೊಂಡು ನಾವು ಕರ್ಕೊಂಡೋಗಿ ಕೇಳೋಂತ ಕೆಲಸನ ನಾವು ಮಾಡ್ತೇವೆ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಬಿಜೆಡ್ ಸಮೀರ್ ಅಹಮದ್ಗೆ, ಬಿಜೆಡ್ ಸಮೀರ್ ಅಹಮದ್ಗೆ. ಆಮೇಲೆ ಇನ್ನೊಂದು ಮಾತು ಹೇಳ್ತೇವೆ, ನಾವ್ ಯಾರು ಕೂಡ ಬಿಜೆಡ್ ಅಭಿಮಾನಿಗಳಲ್ಲ, ಆದ್ರೆ ಅವ್ರ ಕೆಲಸ ನೋಡಿ ನಾವು ಮೆಚ್ಕೊಂಡಿದೀವಿ, ಅವ್ರ ಸಹಾಯ ನೋಡಿ ಮೆಚ್ಕೊಂಡಿದೀವಿ. ಅವರೊಬ್ರು ನಾಯಕ ಉಳಿಬೇಕು ಅಂತ ತೀರ್ಮಾನ ಮಾಡಿದೀವಿ. ಹೋರಾಟದಲ್ಲಿ ನಮ್ಮ ವಿರೋಧ ಇದೆ, ಹೋರಾಟ ನಾವು ಮಾಡ್ತೇವೆ, ಅವ್ರಿಗೆ ನ್ಯಾಯ ಕೇಳ್ತೇವೆ, ಅದು ನಮ್ಮ ಬೇರೆ ವಿಚಾರ. ಅದು ಆದ್ರೆ ನಮಗೆ ನಮ್ಮ ಕ್ಷೇತ್ರ ಹಾಳಾಗಬಾರ್ದು, ನಮ್ಮ ಕ್ಷೇತ್ರ ಕುಂಠಿತ ಆಗಬಾರ್ದು, ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು. ನಮಗೆ ಡಿಸಿಎಂ ಸ್ಥಾನ ಬೇಕು, ಸಿಎಂ ಸ್ಥಾನ ಇತ್ತು ಯಾರು ಎಸ್.ಎಂ. ಕೃಷ್ಣ ಅವರು. ಆದ್ರೆ ಇವತ್ತು ಬರೇ ಶಾಸಕರನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಅವರಿಂದ ಎಷ್ಟು ಜನ MLAಗಳು ಗೆದ್ದಿದ್ದಾರೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು, ಎಷ್ಟು ಕ್ಷೇತ್ರ ಗೆದ್ದಿದೆ ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಯಾಕೆ ಅವ್ರಿಗೆ ಮೋಸ ಮಾಡಿದ್ರು ಅನ್ನೋದು ನನಗೆ ಅರ್ಥ ಆಗ್ತಾ ಇಲ್ಲ. ಅದು ಆಗ್ಬಾರ್ದು. ಏನ್ ಹೇಳ್ತೀರಿ? ಬಿಜೆಡ್ ಸಮೀರ್ ಅಹಮದ್ಗೆ, ಬಿಜೆಡ್ ಸಮೀರ್ ಅಹಮದ್ಗೆ.